ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 184. ಸ್ಪಂದನ ಅವರು ಅತ್ತ ಹೋಗುತ್ತಿದ್ದ ಹಾಗೆ ಇದೆಲ್ಲವೂ ನನ್ನಿಂದಲೇ ಆಗಿದ್ದು, ನನಗೋಸ್ಕರ ಇಬ್ಬರು ಈ ನಿರ್ಧಾರ ಮಾಡಿದ್ದಾರೆ ಎಂದು ಅಳುತ್ತಾ ಕುಸಿದು ಕುಳಿತಳು ಆರಾಧ್ಯ. ಅವಳ ಅಳುವನ್ನು ನೋಡಲಾಗದೆ ಅವಳ ಬಳಿಗೆ ಬಂದ ವಸುಂಧರ ಅವರು, ಆರಾಧ್ಯ, ಎಲ್ಲವೂ ನಿನ್ನಿಂದಲೇ ಆಯಿತು ಎಂದು ಯಾಕೆ ಅಂದುಕೊಳ್ಳುತ್ತೀಯಾ? ನಮ್ಮ ಹಣೆ ಬರಹದಲ್ಲಿ ಹೀಗೆ ಆಗಬೇಕು ಎಂದು ಬರೆದಿತ್ತು ಎನಿಸುತ್ತದೆ. ಹಾಗೇ ಆಗಿದೆ. ಅದಕ್ಕೆ ನಿನ್ನನ್ನು ಯಾಕೆ ಹೊಣೆ ಮಾಡಿಕೊಳ್ಳುತ್ತೀಯಾ? ಮೊದಲು ತಿಂಡಿ ಮಾಡು ಬಾ ಎಂದರು. ಇಲ್ಲ ಅತ್ತೆ, ಮೊದಲು ನಾನು ಶರದಿಯ ಜೊತೆ ಮಾತನಾಡಬೇಕು ಎಂದು ಶರದಿಯ ಕೋಣೆಯ ಬಳಿಗೆ ಹೋಗಿ, ಶರದಿ, ಬಾಗಿಲು ತೆಗಿ ಎಂದಳು. ಇತ್ತ ರಿಷಿ ಯಾರ ಜೊತೆಯೂ ಮಾತನಾಡದೆ ಅರ್ಧಕ್ಕೆ ತಿಂಡಿಯನ್ನು ಬಿಟ್ಟು ಆಗಲೇ ಕೆಲಸಕ್ಕೆ ಹೊರಟು ನಿಂತನು. ಇದೇನು ರಿಷಿ, ತಿಂಡಿಯನ್ನು ಅರ್ಧಕ್ಕೆ ಬಿಟ್ಟಿದ್ದೀಯಾ? ತಿಂಡಿ ತಿಂದು ಹೋಗು ಎಂದರು ವಸುಂಧರ. ಬೇಡ ಅಮ್ಮ ಎಂದವನು ಅಲ್ಲಿ ನಿಲ್ಲದೆ ಹೊರಟಿದ್ದನು. ಶರದಿ, ನನ್ನ ಮಾತು ಕೇಳಿಸುತ್ತಿದ್ದೆಯಾ? ಪ್ಲೀಸ್ ಬಾಗಿಲು ತೆಗಿ ಎಂದಳು ಆರಾಧ್ಯ. ಕೋಣೆ ಸೇರಿದಾಗಿನಿಂದ ಒಂದೇ ಸಮ ಅಳುತ್ತಿದ್ದವಳು ಆರಾಧ್ಯಳ ಧ್ವನಿ ಕೇಳುತ್ತಿದ್ದ ಹಾಗೆ ಬಚ್ಚಲ ಮನೆಗೆ ಹೋಗಿ ಮುಖಕ್ಕೆ ನೀರು ಹಾಕಿಕೊಂಡು ಮುಖ ಒರೆಸುತ್ತಲೇ ಬಾಗಿಲು ತೆಗೆದವಳು, ಬಚ್ಚಲ ಮನೆ ಇದ್ದ ಆರಾಧ್ಯ ಎಂದು ಸಹಜವಾಗಿ ಹೇಳಿದ್ದಳು. ಅವಳ ಕೈ ಹಿಡಿದು ಸೋಫಾ ಮೇಲೆ ಕರೆದುಕೊಂಡು ಬಂದು ಕೂರಿಸಿದವಳು ಅವಳ ಪಕ್ಕ ಕುಳಿತು, ಶರದಿ, ಏನು ಇದೆಲ್ಲ? ಯಾಕೆ ಹೀಗೆ ಮಾಡಿಕೊಂಡ್ರಿ? ಆರಾಧ್ಯ ಅಷ್ಟು ಕೇಳಿದರೂ ಬಾಯಿ ಬಿಡದೆ ಮೌನವಾಗಿರುವುದನ್ನು ನೋಡಿದ ವಸುಂಧರ ಅವರು, ಅವಳು ಏನನ್ನು ಹೇಳುವುದಿಲ್ಲ ಬಿಡು ಆರಾಧ್ಯ. ಆ ರೀತಿ ಹೇಳುವವಳಿದ್ದರೆ ಅವಳ ಎತ್ತವಳು ನಾನಿನ್ನೂ ಬದುಕಿದ್ದೀನಿ. ನನ್ನ ಜೊತೆ ಹೇಳಿಕೊಳ್ಳಬಹುದಿತ್ತು. ನನಗೂ ಹೇಳದೆ ಎಲ್ಲವನ್ನು ಮುಚ್ಚಿಟ್ಟಿದ್ದಾಳೆ ಎಂದವರ ಮಾತಿಗೆ, ಅಮ್ಮ ಎಂದು ಸೋತ ಧ್ವನಿಯಲ್ಲಿ ಹೇಳಿದಳು ಆರಾಧ್ಯ. ನನ್ನನ್ನು ಇನ್ನೊಮ್ಮೆ ಅಮ್ಮ ಎಂದು ಕರೆಯಬೇಡ ನೀನು. ನನ್ನ ಮಗಳು ಎಲ್ಲ ಹೆಣ್ಣು ಮಕ್ಕಳಂತಲ್ಲ. ಚಿಕ್ಕಂದಿನಿಂದಲೂ ನಮ್ಮ ಬಡತನವನ್ನು ಅರ್ಥ ಮಾಡಿಕೊಂಡು ನನ್ನ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತು ನನ್ನ ಎಷ್ಟೋ ಕಷ್ಟ ನೀಗಿಸಿದಳು. ಎಂದಿಗೂ ಅಮ್ಮ ನನಗೆ ಇದು ಬೇಕು ಅದು ಬೇಕು ಕೊಡಿಸು ಎಂದು ಕೇಳಿದವಳಲ್ಲ. ನನ್ನ ಮನೆಯ ಸ್ಥಿತಿ ಅರ್ಥ ಮಾಡಿಕೊಂಡು ಜೀವಿಸಿದವಳು. ಕೆಲವೊಮ್ಮೆ ನನಗೆ ತಾಯಿ ಸ್ಥಾನ ತುಂಬಿದವಳು. ಏನೇ ವಿಷಯ ಇದ್ದರೂ ಎಲ್ಲವನ್ನು ಮರೆಮಾಚದೆ ನನ್ನ ಬಳಿ ಹೇಳಿಕೊಳ್ಳುತ್ತಾಳೆ ಎಂದು ನನ್ನ ಮಗಳ ಮೇಲೆ ಎಷ್ಟು ಹೆಮ್ಮೆ ಇತ್ತು. ಅವಳು ನನ್ನ ಮಗಳು ಶರದಿ, ನೀನಲ್ಲ. ನೀನು ನನಗೆ ಮೋಸ ಮಾಡಿದೆ ಎಂದು ಹೇಳುತ್ತಾ ಬಿಕ್ಕಳಿಸತೊಡಗಿದರು. ತಾಯಿಯ ಈ ರೀತಿಯ ಮಾತುಗಳನ್ನು ಕೇಳಿದವಳಿಗೆ ಅಲ್ಲಿ ಕೂರಲಾಗದೆ ಮತ್ತೆ ಕೋಣೆಗೆ ಹೋಗಿ ಬಾಗಿಲಾಕಿದವಳು ಮತ್ತೆ ಬಿಕ್ಕಳಿಸಲು ಶುರು ಮಾಡಿದಳು. ಇಲ್ಲ ಅಮ್ಮ, ನಾನು ನಿನಗೆ ಮೋಸ ಮಾಡಿಲ್ಲ. ಹಾಗೆ ನನ್ನ ಜೀವನವನ್ನು ನಾನು ಹಾಳು ಮಾಡಿಕೊಂಡಿಲ್ಲ. ನಾನು ಅಣ್ಣನಿಗೋಸ್ಕರ ಈ ಮದುವೆಯನ್ನು ಒಪ್ಪಿದ್ದು ಎಷ್ಟು ನಿಜವೋ, ಧನುಷ್ ನನ್ನ ಮದುವೆಗೂ ಮುಂಚೆಯಿಂದನೂ ಪ್ರೀತಿಸುತ್ತಿರುವುದು ಅಷ್ಟೇ ನಿಜ. ಅವನ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ ಅಮ್ಮ. ನಾನಂತೂ ಅವನನ್ನು ಹುಚ್ಚಿಯ ಹಾಗೆ ಪ್ರೀತಿಸುತ್ತಿದ್ದೇನೆ. ಅವನು ನನಗೆ ಬೈದರು, ನನ್ನ ಜೊತೆ ಜಗಳ ಆಡಿದರು, ನನಗೆ ಹೊಡೆದರೂ ಕೂಡ ಅವನ ಮೇಲೆ ಆ ಕ್ಷಣಕ್ಕಷ್ಟೇ ಕೋಪ. ನನಗೆ ಅವನು ಬೇಕು ಅಮ್ಮ ಎಂದು ಅಳುತ್ತಲೇ ಹೇಳಿಕೊಂಡವಳು ತನ್ನ ಮೊಬೈಲ್ನಲ್ಲಿ ಇದ್ದಂತಹ ಧನುಷ್ ಫೋಟೋವನ್ನು ನೋಡುತ್ತಾ, ನಾನು ಮಾತ್ರ ನಿನ್ನನ್ನು ಹುಚ್ಚಿಯ ಹಾಗೆ ಪ್ರೀತಿಸುತ್ತಿದ್ದೇನೆ. ಆದರೆ ನೀನು ಅವತ್ತು ಅಮ್ಮನ ಮನೆಯಲ್ಲಿ ಒಂದು ದಿನ ಕೂಡ ಇರಲು ಬಿಡದೆ ಜೊತೆಯಲ್ಲಿಯೇ ಕರೆದುಕೊಂಡು ಹೋದವನು ನೀನು. ಅಂಥದ್ದರಲ್ಲಿ ಇವತ್ತು ಅತ್ತೆ ನನ್ನನ್ನು ಕರೆದುಕೊಂಡು ಬರುವಾಗ ಬೇಡ, ಅವಳು ಇಲ್ಲಿಯೇ ಇರಲಿ ಎಂದು ಒಂದು ಮಾತು ಕೂಡ ನಿನ್ನ ಬಾಯಿಂದ ಬರಲಿಲ್ಲವಲ್ಲದನು. ಅದಾಗಲೇ ನಿನಗೆ ಬೇಡವಾಳಾದೆನ ನಾನು. ಎಷ್ಟು ಸುಲಭವಾಗಿ ನಿನ್ನನ್ನು ಕಟ್ಟಿಕೊಂಡು ತಪ್ಪು ಮಾಡಿದೆ ಎಂದು ಹೇಳುತ್ತೀಯ. ಹಾಗಾದರೆ ನಾನು ನಿನಗೆ ಸರಿಯಾದ ಜೋಡಿ ಅಲ್ವಾ? ಆ ನಿಶಾ ಜೊತೆ ನಗು ನಗುತ್ತಾ ಮಾತನಾಡುವವನು ನನ್ನ ಜೊತೆ ಯಾಕೆ ಮಾತನಾಡುವುದಿಲ್ಲ? ನಾನು ಅವಳ ಹಾಗೆ ಬಟ್ಟೆ ಹಾಕುವುದಿಲ್ಲ, ಬಣ್ಣ ಬಣ್ಣದ ಮಾತನಾಡುವುದಿಲ್ಲ ಎಂದ. ಈಗಲೂ ನಿನ್ನ ಮೇಲೆ ತುಂಬ ಕೋಪ ಬರ್ತಿದೆ ಧನು. ಒಮ್ಮೆ ನೀನೇ ಬೇಕು ಎನ್ನುತ್ತಾಳೆ, ಒಮ್ಮೊಮ್ಮೆ ಅವನ ಮೇಲೆ ಕೋಪಿಸಿಕೊಳ್ಳುತ್ತಾಳೆ, ಇನ್ನೊಮ್ಮೆ ಅವನನ್ನು ಪ್ರೀತಿಸಿದ್ದಕ್ಕೆ ಅವಳ ಮೇಲೆ ಅವಳಿಗೆ ಬೇಸರ. ಹೀಗೆ ಮನದಲ್ಲಿರುವ ಭಾವನೆಗಳನ್ನು ಏನೇನು ಯೋಚನೆಗಳ ಮೂಲಕ, ಯಾವುದೋ ಮಾತುಗಳ ಮೂಲಕ ಹೊರ ಹಾಕುತ್ತಿದ್ದಳು. ತುಂಬ ಸಮಯದವರೆಗೆ ಒಂಟಿಯಾಗಿ ಕೋಣೆಯಲ್ಲಿ ಇದ್ದವಳಿಗೆ
ತನ್ನ ಅಣ್ಣ ನೆನಪಾಗಿದ್ದನು. ಅಣ್ಣ ನನ್ನ ಮಾತು ಕೇಳಿ ಎಷ್ಟು ಬೇಸರ ಮಾಡಿಕೊಂಡನೋ ಏನೋ, ಅವನ ಜೊತೆ ಈಗಲೇ ಮಾತನಾಡಬೇಕು ಎಂದು ಬಾಗಿಲು ಹೊರತೆಗೆದು ಬಂದವಳು ಸೋಫಾ ಮೇಲೆ ಕುಳಿತಿದ್ದ ವಸುಂಧರ ಅವರ ಬಳಿ ಬಂದು, ಅಮ್ಮ, ಅಣ್ಣ ಎಲ್ಲಿ ಎಂದಳು. ಅವರು ಮಾತನಾಡದೆ ಇರುವುದನ್ನು ನೋಡಿ ಆರಾಧ್ಯಳನ್ನು ಹುಡುಕಿ ಅವಳ ಕೋಣೆಗೆ ಹೋಗಿದ್ದಳು. ಇವರಿಬ್ಬರ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಆರಾಧ್ಯಳನ್ನು, ಆರಾಧ್ಯ, ಅಣ್ಣ ಎಲ್ಲಿ ಎಂದು ಎಚ್ಚರಿಸಿದ್ದಳು. ಅವರು ಡ್ಯೂಟಿಗೆ ಹೋಗಿದ್ದಾರೆ ಶರದಿ ಎಂದರೆ, ನಾನು ಏನು ಮಾತನಾಡಲಿಲ್ಲವಲ್ಲ ಅವನು ಎಂದಳು. ನಿನ್ನ ಅಣ್ಣನ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ ಶರದಿ. ಯಾವುದೇ ವಿಷಯ ಇದ್ದರೂ ಬಾಯಿ ಬಿಟ್ಟು ಹೇಳುವುದಕ್ಕಿಂತ ಮನಸ್ಸಲ್ಲಿಯೇ ನೋವು ತಿನ್ನುವುದು ಹೆಚ್ಚು. ಆರಾಧ್ಯಳ ಈ ರೀತಿಯ ಮಾತು ಅವಳ ಬಾಡಿದ ಮುಖ, ಕಣ್ಣಿನಲ್ಲಿ ನೀರು ನೋಡಿದವಳಿಗೆ ಸಂಕಟ ಆವರಿಸಿತು. ನನ್ನೊಬ್ಬಳಿಂದ ಈಗ ಇವರೆಲ್ಲರಿಗೂ ನೋವು. ನಾನು ಹೀಗೆ ಇದ್ದರೆ ಇವರು ಇನ್ನೂ ನೋವು ಪಡುತ್ತಾರೆ ಎಂದು ಯೋಚಿಸಿದವಳು ಕಣ್ಣಿನ ತುದಿಯಲ್ಲಿದ್ದ ಆರಾಧ್ಯಳ ಕಣ್ಣೀರನ್ನು ಒರೆಸಿದವಳು, ತಿಂಡಿ ತಿಂದೆಯಾ ಎಂದರೆ ಇಲ್ಲ ಎಂದು ತಲೆಯಾಡಿಸಿದಳು. ನೋಡು, ಮನೆಗೆ ಬಂದ ನನಗೂ ತಿಂಡಿ ಕೊಡದೆ ನೀನು ತಿಂಡಿ ತಿನ್ನದೆ ಹೀಗೆ ಕುಳಿತಿದ್ದೀಯಲ್ಲ, ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ, ಬಾ ತಿಂಡಿ ಕೊಡು ಎಂದವಳ ಮಾತು ಕೇಳಿ, ಕ್ಷಮಿಸು ಶರದಿ, ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಎನ್ನುವ ಯೋಚನೆಯಲ್ಲಿ ನಿನಗೆ ತಿಂಡಿ ಕೊಡುವುದನ್ನೇ ಮರೆತೆ ಎಂದು ಮೇಲೆದ್ದು ಬಾ ಹೋಗೋಣ ಎಂದಳು. ಪ್ಲೀಸ್ ಆರಾಧ್ಯ, ನಿನ್ನಿಂದಲೇ ಹೀಗಾಯಿತು ಎಂದು ನೀನು ನೊಂದುಕೊಳ್ಳಬೇಡ. ಇದು ನಾವು ತೆಗೆದುಕೊಂಡಂತಹ ನಿರ್ಧಾರ. ನಿನ್ನನ್ನು ಯಾಕೆ ಹೊಣೆ ಮಾಡಿಕೊಳ್ಳುತ್ತೀಯಾ? ಇನ್ನೊಮ್ಮೆ ಹೀಗೆಲ್ಲ ಮಾತನಾಡಿದರೆ ನನಗೆ ಬಹಳ ನೋವಾಗುತ್ತದೆ ಎಂದು ಹೇಳಿದವಳು ವಸುಂಧರ ಅವರು ತಿಂಡಿ ಬೇಡ ಎಂದು ಹಠ ಮಾಡಿದರೂ ಕೂಡ ಆರಾಧ್ಯಳೆ ಬಲವಂತದಿಂದ ಅವರಿಗೆ ತಿಂಡಿ ಕೊಟ್ಟು ಇಬ್ಬರೂ ಕೂಡ ತಿಂಡಿ ತಿಂದಿದ್ದರು. ಬಿಗುಡಾಯಿಸುತ್ತಿರುವ ಮನೆಯ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಳು ಶರದಿ. ಎರಡೂ ಮನೆಯಲ್ಲೂ ಕೂಡ ನಿರಾವ ಮೌನ. ಈಗ ಯಾರೊಬ್ಬರ ಮುಖದಲ್ಲೂ ನಗುವಿನ ಲವಲೇಶವೂ ಇಲ್ಲ. ಶಾಲೆಯಿಂದ ಮನೆಗೆ ಬಂದಂತಹ ಸ್ಪಂದನ ಅವರಿಗೆ ಮನೆಯ ಮುಂದೆ ನಿಂತಿದ್ದ ಮಿಥುನ್ ಅವರ ಕಾರು ನೋಡಿ, ಇದೇನು ಇವರು ಇಷ್ಟು ಬೇಗ ಫ್ಯಾಕ್ಟರಿಯಿಂದ ಬಂದಿದ್ದಾರೆ ಎಂದುಕೊಳ್ಳುತ್ತಲೇ ಒಳಗೆ ಹೋಗಿ ನಡು ಮನೆಯಲ್ಲಿ ಮಿಥುನ್ ಅವರಿಗಾಗಿ ಕಣ್ಣಾಡಿಸಿದರು. ಅವರು ಅಲ್ಲೆಲ್ಲೂ ಕಾಣದಿದ್ದಾಗ ಕೋಣೆಯಲ್ಲಿ ಇದ್ದಾರೆ ಎಂದು ಅಂದಾಜಿಸಿ ಅಲ್ಲಿಗೆ ಹೋಗಿದ್ದರು. ಇಹದ ಪರಿವೇ ಇಲ್ಲದೆ ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದಂತಹ ಮಿಥುನ್ ಅವರನ್ನು ರೀ ಎಂದು ಎಚ್ಚರಿಸಿದ್ದರು ಸ್ಪಂದನ. ಅವರ ಮಾತು ಕೇಳಿ ಹೋಗುಟ್ಟಿದ್ದರು ಅಷ್ಟೆ. ಇದೇನು ಇವತ್ತು ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ ಎಂದು ಹೇಳುತ್ತಾ ಅವರ ಪಕ್ಕ ಹೋಗಿ ಕುಳಿತರು. ಅವರ ಮಾತು ಕೇಳಿ ಎದ್ದು ನಿಂತವರು, ಸ್ಪಂದನ, ನೀನು ಇವತ್ತು ಆಡಿದ ಮಾತುಗಳು, ನಡೆದುಕೊಂಡ ರೀತಿ ಯಾವುದು ನನಗೆ ಇಷ್ಟವಾಗಲಿಲ್ಲ ಎಂದವರ ಧ್ವನಿಯಲ್ಲಿ ಅಡಗಿದ್ದ ಬೇಸರವನ್ನು ಸ್ಪಂದನ ಅವರು ಗುರುತಿಸಿ ಅವರು ಕೂಡ ಕುಳಿತಲ್ಲಿಂದ ಮೇಲೆದ್ದವರು, ನಾನೇನು ಮಾಡಿದೆ ಎಂದು ಈ ರೀತಿ ಮಾತನಾಡುತ್ತಿದ್ದೀರಾ? ಯಾಕೆ ಸ್ಪಂದನ, ಬೆಳಗ್ಗೆ ಆಡಿದ ಮಾತುಗಳು ಆಗಲೇ ಮರೆತು ಹೋಯಿತ ನಿನಗೆ? ನೀನು ಆಡಿದ ಮಾತುಗಳಿಂದ ಧನು ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಎಂದು ಅಂದಾಜಿಸಿದ್ದೀಯಾ? ಪದೇ ಪದೇ ಯಾಕೆ ಅವನ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡುತ್ತೀಯ? ಈ ಬಾರಿ ಅವರ ಮಾತುಗಳು ಕೋಪದಿಂದ ಕೂಡಿದ್ದವು. ಇತ್ತೀಚೆಗೆ ಮಿಥುನ್ ಅವರು ಇಷ್ಟು ಕೋಪಗೊಂಡಿದ್ದು ಹಿಂದೆ ನೋಡಿದ್ದು ಸ್ಪಂದನ ಅವರು. ನಿಮ್ಮ ಮಾತಿನ ಅರ್ಥ ಏನು? ನನಗೆ ಅವನ ಮೇಲೆ ಪ್ರೀತಿಯೇ ಇಲ್ಲ ಅಂತಾನಾ? ಪ್ರೀತಿ ಇಲ್ಲ ಅಂತ ಹೇಳುತ್ತಿಲ್ಲ ಸ್ಪಂದನ. ಅವನ ಮೇಲಿರುವ ನಿನ್ನ ಅತಿಯಾದ ಪ್ರೀತಿ ನಿನ್ನ ಬಾಯಿಯಿಂದ ಮಾತುಗಳಾಗಿ ಹೊರಬಂದಾಗ ಅದೇ ಪ್ರೀತಿ ಅವನಿಗೆ ಉಸಿರು ಕಟ್ಟಿಸಬಾರದು ಅಲ್ವಾ? ಇಬ್ಬರು ಚಿಕ್ಕವರು, ತಪ್ಪು ಮಾಡಿದ್ದಾರೆ. ದೊಡ್ಡವರಾದ ನಾವು ಅದನ್ನು ತಿದ್ದಿ ಬುದ್ಧಿ ಹೇಳಬೇಕು. ಅದು ಬಿಟ್ಟು ನೀನು ಮಾಡಿದ್ದು ಏನು? ಶರದಿಯನ್ನು ಈ ಮನೆಯಿಂದ ಕಳಿಸುವ ಅವಶ್ಯಕತೆ ಏನಿತ್ತು ಎಂದು ಕೋಪದಲ್ಲಿ ಹೇಳಿ ಅಲ್ಲಿ ನಿಲ್ಲದೆ ಬಾಲ್ಕನಿಗೆ ಹೋಗಿ ನಿಂತು ಬಿಟ್ಟರು. ಮಿಥುನ್ ಅವರು ಮಗನ ಕಾರಣದಿಂದಾಗಿ ಮೊದಲ ಬಾರಿಗೆ ತನ್ನ ಬಳಿ ಈ ರೀತಿ ಮಾತನಾಡುತ್ತಿರುವುದನ್ನು ನೋಡಿ ಬೇಸರವಾದರೂ ಸಹ ಆ ಬೇಸರವನ್ನು ತೋರುಗೊಡದೆ ತಾನು ಕೂಡ ಅವರ ಹಿಂದೆಯೇ ಹೋಗಿ ಅವರ ಬಳಿ ನಿಂತವರು, ನಾನು ಆಡಿದ ಮಾತುಗಳು, ನಡೆದುಕೊಂಡ ರೀತಿ ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತದೆ. ಆದರೆ ನಾನು ಯಾಕೆ ಹಾಗೆ ಮಾಡಿದೆ ಎಂದು ಒಮ್ಮೆಯಾದರೂ ಯೋಚಿಸಿದ್ದೀರಾ ನೀವು? ಅದನ್ನೇ ನಾನು ಕೇಳುತ್ತಿರುವುದು ಸ್ಪಂದನ. ನಾವಿಬ್ಬರು ಮದುವೆಯಾದಾಗ ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿದ್ವಾ? ಇಲ್ಲವಲ್ಲ, ಮದುವೆಯಾದ ಮೇಲೆ ತಾನೇ ಪ್ರೀತಿಸಿದ್ದು. ಈಗಲೂ ಹಾಗೆಯೇ ಧನು ಹಾಗೂ ಶರದಿ ಇಬ್ಬರು ಇಷ್ಟ ಇಲ್ಲದೆ ಮದುವೆಯಾಗಿದ್ದರೂ ಸಹ
ಒಟ್ಟಿಗೆ ಇದ್ದಿದ್ದರೆ ಮುಂದೊಂದು ದಿನ ಅವರಿಬ್ಬರ ಮನದಲ್ಲೂ ಕೂಡ ಪ್ರೀತಿ ಮೂಡುತ್ತಿತ್ತು. ಆಮೇಲೆ ಅವರು ಕೂಡ ಎಲ್ಲರ ಹಾಗೆ ಬದುಕುತ್ತಿದ್ದರು. ಅದಕ್ಕೆ ಯಾವ ಅವಕಾಶವನ್ನು ಕೊಡದೆ ಅದಕ್ಕೂ ಮೊದಲೇ ಇಬ್ಬರನ್ನು ದೂರ ಮಾಡಿದೆಯಲ್ಲ. ಇಷ್ಟರವರೆಗೂ ಇದ್ದಂತಹ ಹೆಂಡತಿಯ ಮೇಲಿನ ಅಸಮಾಧಾನ ಪದಗಳಾಗಿ ಹೊರಬರುತ್ತಿದ್ದವು. ಮದುವೆಗೂ ಮುಂಚೆ ಇಬ್ಬರ ಮನದಲ್ಲೂ ಪ್ರೀತಿ ಚಿಗುರೊಡೆದು ಈಗ ಅದು ಎಮ್ಮರವಾಗಿ ಬೆಳೆದು ನಿಂತಿದೆ ಎಂದು ಮಿಥುನ್ ಅವರಿಗೆ ತಿಳಿಯದೆ ಮಾತನಾಡುತ್ತಿದ್ದಾರೆ. ನಮ್ಮಿಬ್ಬರಿಗೂ ಅವರನ್ನು ಹೋಲಿಕೆ ಮಾಡಬೇಡಿ. ನಮ್ಮ ಪರಿಸ್ಥಿತಿ ಹೇಗಿತ್ತು ಎಂದು ನಿಮಗೂ ಕೂಡ ಗೊತ್ತು. ನಮ್ಮಿಬ್ಬರದು 2ನೇ ಮದುವೆ. ಆದರೆ ಇವರದು ಮದುವೆಯಾಗಿ ಎಷ್ಟು ತಿಂಗಳಾಯಿತು? ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ಮಾಡಲು ಇಷ್ಟು ತಿಂಗಳ ಕಾಲ ಬೇಕಾಗಿತ್ತಾ? ಅವರು ಒಟ್ಟಿಗಿದ್ದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಇನ್ನು ಕಿತ್ತಾಡುತ್ತಾರೆ. ಶರದಿಯನ್ನು ಯಾಕೆ ಮನೆಯಿಂದ ಆಚೆ ಕಳಿಸಿದೆ ಎಂದು ಕೇಳುತ್ತಿದ್ದೀರಲ್ಲ. ನಿಮ್ಮ ಮಗನಿಗೆ ಅವಳ ಬೆಲೆ ಅರ್ಥವಾಗಬೇಕು. ಶರದಿಗೂ ಕೂಡ ಧನುಷ್ ಬೆಲೆ ಅರ್ಥವಾಗಬೇಕು. ನಮ್ಮ ಜೊತೆಯಲ್ಲಿ ಇರುವವರ ಬೆಲೆ ಅವರು ನಮ್ಮ ಜೊತೆ ಇದ್ದಾಗ ಅರ್ಥವಾಗುವುದಿಲ್ಲವಂತೆ. ಅದೇ ಅವರು ನಮ್ಮಿಂದ ದೂರವಾದಾಗ ಅವರ ಬೆಲೆ ತಿಳಿದು ಅವರು ಬೇಕು ಎನಿಸುತ್ತದಂತೆ. ಕೆಲವರಿಗೆ ಆ ಸತ್ಯ ಅರ್ಥವಾಗುವ ವೇಳೆಗೆ ಕಾಲ ಮಿಂಚಿ ಹೋಗಿ ಅವರು ನಮ್ಮಿಂದ ಬಹುದೂರ ಸಾಗಿಯಾಗಿರುತ್ತದೆ. ಕಾಲ ಮಿಂಚಿ ಹೋಗುವ ಮುನ್ನ ಅವರಿಬ್ಬರು ಎಚ್ಚೆತ್ತುಕೊಳ್ಳಲಿ ಎಂದೇ ನಾನು ಹಾಗೆ ಮಾಡಿರುವುದು ಎಂದವರು ಮುಂದೆ ಬಂದು ಮಿಥುನ್ ಅವರ ಕೈ ಹಿಡಿದು, ನನ್ನ ಮಗ ಸೊಸೆ ಚೆನ್ನಾಗಿರಬೇಕು ಎನ್ನುವ ಆಸೆ ನನಗೆ ಇರುವುದಿಲ್ಲವ ಹೇಳಿ? ಶರದಿ ತುಂಬ ಒಳ್ಳೆಯ ಹುಡುಗಿ. ಅವಳಿಗೆ ಅನ್ಯಾಯವಾಗಲು ನಾನು ಬಿಡುತ್ತೇನಾ? ಈಗಲೂ ನಿಮಗೆ ನಾನು ಮಾಡಿದ್ದು ತಪ್ಪು ಎನಿಸುತ್ತದಾ ಎಂದವರ ಕಣ್ಣುಗಳು ಅದಾಗಲೇ ತುಂಬಿದವು. ಸ್ಪಂದನ ಅವರು ಯಾಕಾಗಿ ಹೀಗೆ ಮಾಡಿದರು ಎಂದು ತಿಳಿದಂತಹ ಮಿಥುನ್ ಅವರು ಸ್ಪಂದನ ಅವರ ಕಣ್ಣಲ್ಲಿ ನೀರನ್ನು ನೋಡಿ ಸಹಿಸಲಾಗದೆ ಅವರನ್ನು ತನ್ನ ಎದೆಗೆ ಒರಗಿಸಿಕೊಂಡು, ಕ್ಷಮಿಸು ಸ್ಪಂದನ, ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನೀನು ಮಾಡಿದ್ದು ಸರಿಯಾಗಿದೆ ಎಂದಿದ್ದರು. ಮುಂದುವರೆಯುವುದು. ಧನ್ಯವಾದಗಳು.